ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಹೋಗಿ ಬೇಡಿದ್ದೀನಿ ಅಂತಲೇ ಹೇಳ್ತೀನಿ. ಯಾಕೆ ಬೇಡಿದ್ದೀವಿ ಅಂತಂದರೆ, ನಮ್ಮನ್ನು ಮದ್ರಾಸಿಂದ ಸಿನಿಮಾ ರಂಗವನ್ನು ಇಲ್ಲಿಗೆ ತಂದು ಬಿಸಾಕಿದ್ರು ಅಂತಲೇ ನಾನು ಹೇಳ್ತೀನಿ ಸರ್. ಇಲ್ಲಿ ನಾವು ಏಕಾಂಗಿ ಆಗಬೇಕು. ಚಿತ್ರನಗರಿ ಕೊಡ್ತೀವಿ ಅಂದರು, ಕೊಡ್ತೀನಿ ಅಂತ 333 ಎಕರೆ ತೋರಿಸಿ ಅದನ್ನು ಕಿತ್ಕೊಂಡ್ಬಿಟ್ರು. ತಾಯಿ ಸಾಹೇಬ ಅದು ಭಾಳ ದೊಡ್ಡ ಇದಲ್ಲ. ತಾಯಿ ಸಾಹೇಬ ಭಾಳ ದೊಡ್ಡ ಇದಲ್ಲ ಸರ್. ತಾಯಿ ಸಾಹೇಬ 98 ರಿಲೀಸ್ ಆಗುತ್ತೆ. 99 ನ್ಯಾಷನಲ್ ಅವಾರ್ಡ್ ಕೊಟ್ಟೆ. ಸರ್, ನನ್ನನ್ನು ಬಲವಂತವಾಗಿ ಈ ಕುಟ್ಟಿಯವರು, ರಮೇಶ್ ಅವರು ಬಂದು ನಿಂತ್ಕೊಳ್ಳಿ ಅಮ್ಮ ಅಂತ ಹೇಳಿದ್ರು. ನಾನು ಎಕ್ಸಿಕ್ಯೂಟಿವ್ ಕಮಿಟಿಗೆ ಬಂದೆ. ನಾನು ಬಂದು ಕೈನೂ ಮುಗ್ದಿಲ್ಲ ಸರ್, ಚುನಾವಣೆ ಓಟೇ ಕೇಳಲಿಲ್ಲ. ನನ್ನ ಗೆಲ್ಸ್ಬಿಟ್ರು ಅವರು ಜನ. ಪಾಪ ಜೋಸೈಮನ್ ಅವರು ಭಾಳ ನೋವಾಗುತ್ತೆ ಸರ್ ನನಗೀಗ ಅವರನ್ನು ನೆನೆಸ್ಕೊಂಡ್ರೆ. ನೋಡಿ, ನಮ್ಮಂಥವ್ರಿಗೆ ಒಂದು ತಿಂಗಳಿಗೆ 2,000 ರೂಪಾಯಿ ಮಾಶಾಸನ ಥರ ಏನಾದರೂ ಕೊಡಿ. ಕಷ್ಟದಲ್ಲಿದ್ದಾರೆ, ಮೆಡಿಸಿನ್ ಕೇಳೋಕ್ಕೆ ನಾವು ಯಾರನ್ನೂ ಕೇಳೋಕ್ಕಾಗಲ್ಲ. ಶುಗರ್ಗೆ, BP-ಗೆ ಒಂದಷ್ಟು ನಮ್ಮ ಮಾತ್ರೆಗೆ ಕಾಸಾಗುತ್ತೆ. 3ನೇ ಸಲ ಊಟಕ್ಕೆ ಹಿಂಗೆ ಎಲೆಯಲ್ಲಿ ಎಲ್ಲ ಬಡಿಸಿದ್ದಾರೆ ಸರ್. ಎದುರುಗಡೆ ನನ್ನ ಭಾವ ಬಂದು ನಿಂತಿದ್ರು. ಅಮ್ಮ ಹೋದ್ರು ಬನ್ನಿ ಅಂತ ಸರ್. ಆ ಎಲೆ ಹಾಗೆ ಬಿಟ್ಟು ಹೋಗ್ಬಿಟ್ಟೆ. ನಮ್ಮ ತಾಯಿ ಹೋಗ್ಬಿಟ್ರು. ತಾಯಿ ಸಾಹೇಬ ಅದು ಭಾಳ ದೊಡ್ಡ ಇದಲ್ಲ. ತಾಯಿ ಸಾಹೇಬ ಭಾಳ ದೊಡ್ಡ ಇದಲ್ಲ ಸರ್. ತಾಯಿ ಸಾಹೇಬ 2000 ಅದು 97 ಶೂಟಿಂಗ್ ಆಗುತ್ತೆ. 98 ರಿಲೀಸ್ ಆಗುತ್ತೆ. 99 ನ್ಯಾಷನಲ್ ಅವಾರ್ಡ್ ಕೊಟ್ಟೆ. ಸೊ ಅದು ಯಾಕೆ ಆಲೋಚನೆ ಬಂತು ಈ ಕಮರ್ಷಿಯಲ್ ಸಿನಿಮಾದಲ್ಲಿ ಮಾಡೋದು? ಇಲ್ಲ ಸರ್, ನನಗೆ ಚೇಂಬರು, ನಾನು ಈ ಚೇಂಬರ್ನಲ್ಲಿ ಕಂಪಲ್ಸರಿ ಇದ್ನಲ್ಲ ಸರ್. ನಾನು ಇಲ್ಲಿ ಆಫೀಸ್ ಬೇರೆಯವರಲ್ಲ ಸರ್. ಯಾವಾಗಲೂ 92 ನಾನು ಅವತ್ತೇನಾಗಲೇ ನಮ್ಮಮ್ಮ ಸತ್ತ ದಿನನೇ ನಾನು ಇಲ್ಲಿ ಗೆದ್ದಿದ್ದೀನಿ. ಅದು ಒಂದು ನನಗೆ ನೆನೆಸ್ಕೊಂಡ್ರೆ ಇದಾಗತ್ತೆ ಸರ್. ನನ್ನನ್ನು ಬಲವಂತವಾಗಿ ಈ ಕುಟ್ಟಿಯವರು, ರಮೇಶ್ ಅವರು ಬಂದು ನಿಂತ್ಕೊಳ್ಳಿ ಅಮ್ಮ ಅಂತ ಹೇಳಿದ್ರು. ನಾನು ಎಕ್ಸಿಕ್ಯೂಟಿವ್ ಕಮಿಟಿಗೆ ಬಂದೆ. ನಾನು ಬಂದು ಕೈನೂ ಮುಗ್ದಿಲ್ಲ ಸರ್, ಚುನಾವಣೆ ಓಟೇ ಕೇಳಲಿಲ್ಲ. ನನ್ನ ಗೆಲ್ಸ್ಬಿಟ್ರು ಅವರು ಜನ. ಆಯ್ತಾ, ಹೈಯೆಸ್ಟ್ ಓಟು ಗೆಲ್ಸಿದ್ರು. ಸೊ ದೇವ್ರದು ನನಗೆ ಆ ಒಂದು ಇದನ್ನ ಕೊಟ್ರು ನಮ್ಮವರು. ನಾನು ಊಟಕ್ಕೆ ಕೂತಿದ್ದೆ ಸರ್. ನಾನು ಊಟಕ್ಕೆ ಕೂತಿದ್ದಾಗ ಒಂದು ಎಲೆಯಲ್ಲಿ ಕೂತಿದ್ದೆ. ಯಾರೋ ಬಂದರು ಸರ್, ಅವ್ರಿಗೆ ಬಿಟ್ಟು ನಾನು ಆ ಕಡೆ ಹೋದೆ. ಇನ್ನೊಂದು ಕಡೆ ಹೋದೆ, ಅಲ್ಲೂ ಯಾರೋ ಬಂದರು, ಬಿಟ್ಕೊಟ್ಟೆ. 3ನೇ ಸಲ ಊಟಕ್ಕೆ ಹಿಂಗೆ ಎಲೆಯಲ್ಲಿ ಎಲ್ಲ ಬಡಿಸಿದ್ದಾರೆ ಸರ್. ಎದುರುಗಡೆ ನನ್ನ ಭಾವ ಬಂದು ನಿಂತಿದ್ರು. ಅಮ್ಮ ಹೋದ್ರು ಬನ್ನಿ ಅಂತ ಸರ್. ಆ ಎಲೆ ಹಾಗೆ ಬಿಟ್ಟು ಹೋಗ್ಬಿಟ್ಟೆ. 92 ನವೆಂಬರ್ 21ನೇ ತಾರೀಕು ನಮ್ಮ ತಾಯಿ ಹೋಗ್ಬಿಟ್ರು. ಸೊ ಅದು ಆ ಊಟ ನೋಡಿ, ತಿನ್ನೋದಕ್ಕೆ ಸಂಭ್ರಮನ ವಿಷಾದನ ಯಾವುದನ್ನು ಅನುಭವಿಸೋದು ಅಂತ ಗೊತ್ತಾಗಲ್ಲ. ಆಮೇಲೆ ಅವರೆಲ್ಲರೂ ಸಾಯಂಕಾಲ ಬಂದರು. ಈಗ ಗೆದ್ದಿದ್ದೀಯಮ್ಮ ಅಂತೆಲ್ಲ ಹೇಳಿ, ಅದು ಪಾಪ ಎಲ್ಲರೂ ತಾಯಿದಿದ್ದು ನೋಡ್ಕೊಂಡು. ಹೀಗೆ ಈ ವಾಣಿಜ್ಯ ಮಂಡಳಿಗೂ ನಾನು ಬಂದಿದ್ದು. ಅದಾದ ನಂತರ ಇನ್ನೊಂದು ದೊಡ್ಡ ಚುನಾವಣೆ ಆಗೋಗ್ಬಿಡ್ತು. ನೆಕ್ಸ್ಟು ನನ್ನನ್ನು ಟ್ರೆಷರರಿಗೆ ನಿಲ್ಲಿಸಿದ್ರು. 94 ಅನ್ಸುತ್ತೆ. 94 ಅನ್ಸುತ್ತೆ ನಿಲ್ಲಿಸಿದ್ರು. ಗೆದ್ದೆ. 3 ವರ್ಷ ಟ್ರೆಷರರ್ ಆಗಿದ್ದೆ ನಾನು. ಊರಿಗೆಲ್ಲ ಮಗುನ ಸೌಂದರ್ಯ 3 ವರ್ಷ ಅಲ್ಲ, ಹೀಗೆ ನಾನೇ ಡ್ರೈವ್ ಮಾಡ್ಕೊಂಡು ಹೋಗೋದು. ಒಂದು ಫಿಯೇಟ್ ಗಾಡಿ ಇತ್ತು, ಮಾರುತಿ ಅನ್ಸುತ್ತೆ. ಎಲ್ಲ ಕಡೆ ಹೋಗಿ ಸರ್ ಚೇಂಬರ್ಗೆ, ಈ ಚೇಂಬರ್ನಲ್ಲಿ ಅವಾಗ ಹಣ ಇರಲಿಲ್ಲ, ಸಬ್ಸ್ಕ್ರಿಪ್ಷನ್ಸು ಕಟ್ಟಿರಲಿಲ್ಲ. ಹೋಗಿ ಕೇಳಿ ಇಸ್ಕೊಂಡು ಬಂದು ಇಲ್ಲಿ ಆ ಥರದ ಒಂದು ಇದಿತ್ತು,
ಸೊ ಈ ದಿನಗಳನ್ನು ಕೂಡ ನಾವು ನೋಡಿದ್ದೀವಿ. ಚೇಂಬರ್ದು. ಆದರೆ ಖುಷಿ ಕೊಡುತ್ತೆ. ಒಂದು 3 ವರ್ಷ ಟ್ರೆಷರರ್ ಆಗಿದ್ದೆ, 4 ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ವೈಸ್ ಪ್ರೆಸಿಡೆಂಟ್ ಆದರೆ ನಿಮಗೆ ಇಲ್ಲಿ ರೆಗ್ಯುಲರ್, ಸೆಕ್ರೆಟರಿ ಆದರೆ ಮಾತ್ರ ರೆಗ್ಯುಲರ್, ಹೆವಿ ಕೆಲಸ, ಪೂರ್ತಿ ಕೆಲಸ ಅವ್ರ ತಲೆ ಮೇಲೇ ಇರುತ್ತೆ. ಹಾಗೆ ಅಲ್ಲಿ ಹೋಗಿ ಕೆಲಸ ಮಾಡಿದ್ದೆ. ಈಗ ಈ ವರ್ಷದ ಈ ಚಾರ್ಜ್ ತಗೊಂಡ್ಮೇಲೆ ಒಂದು ಬಡ ಕಲಾವಿದರಿಗೆ ಸಹಾಯ ಆಗುವಂಥ ಯಾವುದೋ ಒಂದು ವ್ಯವಸ್ಥೆ ನೀವು ಮಾಡಿದ್ದೀರಿ. ಯಾವುದು ಸರ್? ಜೋಸೈಮನ್ ಹೆಸರಲ್ಲಿ ಕೊಡಬೇಕು ಅಂತೇಳಿ, ಅದೇನದು ಸರ್? ಏನಿಲ್ಲ, ಪಾಪ ಜೋಸೈಮನ್ ಅವರು ಭಾಳ ನೋವಾಗುತ್ತೆ ಸರ್ ನನಗೀಗ ಅವರನ್ನು ನೆನೆಸ್ಕೊಂಡ್ರೆ. ಸರ್ ಆ ಮನುಷ್ಯ ಅವರು ನಮ್ಮ EC ಮೀಟಿಂಗಲ್ಲಿ ಮಾತಾಡ್ತಾನೆ ಕೂತಿದ್ರು ಸರ್. ನಾವು ಇಂಡಸ್ಟ್ರಿದು ಒಂದು ಸಮಾರಂಭ, ಈ ಯಾವುದು 92ನೇ ಇದು ವರ್ಷಕ್ಕೆ ಕಾಲಿಡ್ತಿದೆ, ನಾವು ಆಚರಣೆ ಮಾಡ್ಕೊಳ್ಳೋದು ಅಂತ ಚಲನಚಿತ್ರ ವಾಕ್ಚಿತ್ರದ ಆಚರಣೆ ಬಗ್ಗೆ ಕೇಳಕ್ಕೆ ಕರೆದಿದ್ದೆ. ಎಲ್ಲರೂ ಮಾತಾಡ್ತಿದ್ರು, ಆಚರಣೆ ಸಂಭ್ರಮ ಬೇಡ, ಆಚರಣೆ ಆಚರಣೆ ಅಂತ. ಆಗ ಆಚರಣೆಗೂ ಸಂಭ್ರಮಕ್ಕೂ ಇರುವ ವ್ಯತ್ಯಾಸಗಳನ್ನೆಲ್ಲ ಹೇಳಿದ್ರು. ಆದರೆ ಈ ಆಚರಣೆಯನ್ನು ಮಾಡಬೇಕು, ನೀವು ಸರಳವಾಗಿ ಮಾಡಿ ನೋಡಿ. ನಮ್ಮಂಥವ್ರಿಗೆ ಒಂದು ತಿಂಗಳಿಗೆ ಒಂದು 2,000 ರೂಪಾಯಿ ಮಾಶಾಸನ ಥರ ಏನಾದರೂ ಕೊಡಿ. ಕಷ್ಟದಲ್ಲಿದ್ದಾರೆ, ಮೆಡಿಸಿನ್ ಕೇಳೋಕ್ಕೆ ನಾವು ಯಾರನ್ನೂ ಕೇಳೋಕ್ಕಾಗಲ್ಲ. ಶುಗರ್ಗೆ BP ಒಂದಷ್ಟು ನಮ್ಮ ಮಾತ್ರೆಗೆ ಕಾಸಾಗತ್ತೆ, ಒಂದು 2,000 ಹಾಕಿ ಅಂತ. ಸರ್ ಅವರು ಹೇಳಿರೋ ಮಾತನ್ನು ನಾವು ಕೇಳ್ಕೊಂಡ್ವಿ ಸರ್. ಮಾತಾಡ್ತಿದ್ರು, ಚೆನ್ನಾಗಿ ಮಾತಾಡಿದ್ರು, ಇಡ್ಲಿ ತಿಂದರು, ಕಾಫಿ ಕುಡಿದ್ರು, ಹೊರಗಡೆ ಹೋದರು. ನಾವು ಹೊರಗಡೆ ಹೋಗಿದ್ದು ನಾನು ಗಮನಿಸ್ಲೇ ಇಲ್ಲ. ನಾವು ಚರ್ಚೆಯಲ್ಲಿ ಇದ್ವಿ. ಅಂಚೆಹಳ್ಳಿ ಶಿವಕುಮಾರ್ ಅವರು ಹೊರಗಡೆ ಹೋದವರು ಓಡ್ ಬಂದರು. ಮೇಡಮ್ ಸ್ವಲ್ಪ ಬನ್ನಿ, ವಾಂತಿ ಮಾಡ್ಕೊತಿದ್ದಾರೆ ಜೋಸೈಮನ್ ಅವರು ಅಂತ. ನಾವು ಮೀಟಿಂಗ್ ಬಿಟ್ಬಿಟ್ಟು ಎಲ್ಲರೂ ಹೋದರೆ ಅವ್ರು ವಾಂತಿ ಮಾಡಿ ಬಂದು ಕೂತ್ಕೊಂಡಿದ್ದಾರೆ. ಅವ್ರ ಕಣ್ಣೆಲ್ಲ ಹೀಗಾಗ್ತಿದೆ. ಶುಗರ್ ಏನಾದರೂ ಕಮ್ಮಿ ಆಗಿದೆಯಾ ಅಂತ ಹೇಳ್ಬಿಟ್ಟು ಕೂಡಲೇ ಎಲ್ಲರೂ ಸಕ್ಕರೆ ಎಲ್ಲ ಬಾಯಿಗೆ ಹಾಕೋದು. ಏನೋ ಆ್ಯಂಬುಲೆನ್ಸಿಗೆಲ್ಲ ಫೋನ್ ಮಾಡಿದ್ರು. ಅಷ್ಟೊತ್ತಿಗೆ ನಮ್ಮಲ್ಲಿ ಒಬ್ಬರು ಅವಿನಾಶ್ ಶೆಟ್ಟಿ ಅಂತಿದ್ದಾರೆ. ಪಾಪ ಅವ್ರ ತಂದೆನ ಕಳ್ಕೊಂಡಿದ್ರು. ತುಂಬ ಒಳ್ಳೆ ಇದು ಮನುಷ್ಯ ಆತ. ತಟ್ಟಂತ ಇಲ್ಲ 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 ಇದಕ್ಕೆ ಆ್ಯಂಬುಲೆನ್ಸಕ್ಕಾದರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ಎತ್ಕೊಂಡ್ಬಿಟ್ರು. ಒಬ್ಬರೇ ಎತ್ಕೊಂಡು ಮೆಟ್ಲ ಹತ್ರ ಹೋಗ್ಬೇಕಾದ್ರೆ ನಾನು ಜೋಸಮ್ಮನ್ ಅವ್ರಿಗೆ ಹೇಳಿದೆ, ಜೋ ಏನು ಯೋಚನೆ ಮಾಡಬೇಡಿ ಜೋ, ನಿಮ್ಮ ಜೊತೆ ನಾನಿದ್ದೀನಿ, ಡೋಂಟ್ ವರಿ ಅಂತಂದೆ. ನನ್ನ ಕನ್ನಡಕ, ನನ್ನ ಫೋನ್ ಕೊಡಿ ಅಂತಂದೆ. ನನ್ನ ಕನ್ನಡಕನ ನನ್ನ ಫೋನ್ ಕೊಡಿ ಅಂತ ಕೇಳಿದ ಮನುಷ್ಯ ಸರ್, ನನಗೆ ಎಷ್ಟು ಬೇಜಾರಾಗುತ್ತೆ. ಅವನು ಪಾಪ ಗೋಪಿನ ಹುಡುಗ ಓಡೋಗಿದ್ದೇನೆ, ಕನ್ನಡಕನೂ ಇದನ್ನು ತಂದು ಅವ್ರಿಗೆ ಕೊಟ್ಟರು. ಅಲ್ಲಿ ಆಸ್ಪತ್ರೆಗೆ ಹೋಗೋಷ್ಟೊತ್ತಿಗೆ ಅವರು ಕೊನೆ ಉಸಿರು ಹೇಳಿದ್ರು. ಅವ್ರ ಮಗನ ಕರೆದು ನಾನು ಹೇಳಿದೆ, ನಿಮ್ಮ ತಂದೆ ಕೊನೆಗೆ ಕೇಳಿದ್ದು ನಮ್ಮ ಹತ್ರ ಕನ್ನಡಕನೂ ಮೊಬೈಲಪ್ಪ, ಎರಡೂ ನೀವು ಕಾಫಿನ್ ಬಾಕ್ಸ್ಗೆ ಹಾಕ್ಬಿಡಿ, ಯಾಕೆಂದರೆ ಅಷ್ಟು ಆಸೆಯಿಂದ ಕೇಳಿದ್ದಾರೆ ಅವರು. ಮತ್ತು ನಾವು ಅದಕ್ಕೆ ಏನಂತಂದ್ರೆ, ಈ ಥರದ ಅವ್ರು ಕೇಳಿದ ಮಾತಿನಂತೆ ಚೇಂಬರ್ನಲ್ಲಿ ಇವಾಗ 65 ವರ್ಷದ ಮೇಲ್ಪಟ್ಟವ್ರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ಸರ್, ಯಾಕೆಂದರೆ ಮನುಷ್ಯನ ಜೀವನ ಶಾಶ್ವತ ಇಲ್ಲ ನೋಡಿ ಸರ್. ಯಾವ ಹೊತ್ತಲ್ಲಿ ನೋಡಿದ್ದೀರಿ ಅಲ್ವಾ, ಭಾಳ ಒಂಥರ ನೋವಾಗತ್ತೆ ಸರ್. ಇವಾಗಲೂ ನನಗೆ ಆ ಸೀಟ್ ನೋಡಿದ ತಕ್ಷಣ ನನಗೆ ಜೋ ಕಣ್ಣು ಮುಂದೆ ಬಂದಂಗೆ ಆಗ್ಬಿಡುತ್ತೆ. ಯಾರಿಗೂ ಕೂಡ ಅವ್ರಿಗೆ 81 ವರ್ಷ ಆಗಿರೋದು ಗೊತ್ತೇ ಆಗಿಲ್ಲ ಸರ್ ಯಾರಿಗೂ. ಅವ್ರು ಹಾಗಿರ್ಲಿಲ್ಲ. ಅವ್ರು ಆ ಥರ 81 ವರ್ಷದ ಥರ ಇರಲಿಲ್ಲ, ಹೆಲ್ದಿ ಆಗಿದ್ರು ಸರ್, ನಗ್ನಗ್ತಾ ಇದ್ರು. ಆಮೇಲೆ ಅವರಿಗೆ ಸೆನ್ಸ್ ಆಫ್ ಹ್ಯೂಮರ್ ಇತ್ತು. ಆಮೇಲೆ ಒಂಥರ ಪಾಪ ಮುಕ್ತವಾಗಿ ಚರ್ಚೆಯಲ್ಲಿ ಪಾಲ್ಗೊಳ್ಳೋರು. ಯೋಚನೆ ಮಾಡಿ ಸರ್, 81 ವರ್ಷಕ್ಕೆ ಅವರು ಚುನಾವಣೆಗೆ ನಿಂತು ಗೆದ್ದು ಬಂದಿರೋದು. 81 ವರ್ಷಕ್ಕೂ ಅವ್ರಿಗೆ ಆ ಹುರುಪಿದೆ ನೋಡಿ. ಅದ್ರ ಮುಂದೆ ಏನಿದೆ ಸರ್? ಎಲ್ಲ ಬಿಟ್ಟು ಸೀದಾ ಮನೇಲಿ ಆರಾಮಾಗಿ ಇರ್ಬೋಣ ಅಂತ ಯೋಚನೆ ಮಾಡೋ ವಯಸ್ಸು ಹೇಳಿ. ನೆನಪಿನ ಶಕ್ತಿ ಅಷ್ಟು ಚೆನ್ನಾಗಿದೆ ಅವ್ರಿಗೆ. ಆಮೇಲೆ ಅವರದ್ದು ವಾಕ್ ಚೆನ್ನಾಗಿದೆ. ನಂಗೆ ತುಂಬ ಇವಾಗಲೂ ಕೂಡ ಜೀವನ ನಾವು ಭಾಳ ಬೇಸರ ಆಗುತ್ತೆ ಸರ್. ಆ ಮನುಷ್ಯ ನಮ್ಮನ್ನು ಸಡನ್ನಾಗಿ ಹೋಗ್ಬಿಟ್ರು. ನಮ್ಮ ಇತಿಹಾಸದಲ್ಲಿ, ಚೇಂಬರ್ನ ಇತಿಹಾಸದಲ್ಲಿ
ಈ ಥರ ಯಾರು ಕೂಡ ಮೀಟಿಂಗ್ ಮಾಡ್ತಾ ಮಾಡ್ತಾ ಅವ್ರಿಗೆ ಇದಾಗಿದ್ದೆವು ನಮ್ಗೆ ಗೊತ್ತಿಲ್ಲ. ಆದರೆ ಬೇರೆ ಏನು ಮಾಡಬೇಕು ಅಂದಿದ್ರೆ ಸರ್ ಅಧ್ಯಕ್ಷೆ ಆಗಿ? ಸರಿ, ಅಧ್ಯಕ್ಷೆಯಾಗಿ 1 ವರ್ಷ ಸಾಕಾಗಲ್ಲ. ಆಲೋಚನೆ ಮಾಡುವಷ್ಟರಲ್ಲಿ 1 ವರ್ಷ ಕಳೆದಿರ್ತದೆ. 1 ವರ್ಷ ಇಲ್ಲ, ನಮಗೆ ಜೂನ್ವರೆಗೂ ಸಮಯ ಇರೋದು, ನೆಕ್ಸ್ಟ್ ಇಯರ್ ಜೂನ್ವರೆಗೂ. ಏನಂತಂದರೆ ಸರ್, ಈಗಾಗಲೇ ನಾವು ಸರ್ಕಾರವನ್ನು ಅನೇಕ ವಿಚಾರಗಳಲ್ಲಿ ಕೇಳಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಹೋಗಿ ಬೇಡಿದ್ದೀನಿ ಅಂತಲೇ ಹೇಳ್ತೀನಿ. ಯಾಕೆ ಬೇಡಿದ್ದೀವಿ ಅಂತಂದರೆ, ಇನ್ನು 6 ವರ್ಷ 3 ತಿಂಗಳಾದರೆ 100 ವರ್ಷ ಕನ್ನಡ ಚಿತ್ರರಂಗಕ್ಕೆ. ಕನ್ನಡ ಚಿತ್ರರಂಗ 100 ವರ್ಷದಲ್ಲಿ ನಮ್ಮನ್ನು ಮದ್ರಾಸಿಂದ ಸಿನಿಮಾ ರಂಗವನ್ನು ಇಲ್ಲಿಗೆ ತಂದು ಬಿಸಾಕಿದ್ರು ಅಂತಲೇ ನಾನು ಹೇಳ್ತೀನಿ ಸರ್. ಅಲ್ಲಿದ್ದಾಗ ನಮಗೊಂದು ಸಿನಿಮಾ ಕಲ್ಚರ್ ಜೊತೆಯಲ್ಲಿ ನಾವು ಬೆಳಿತಿದ್ವಿ. ಇಲ್ಲಿ ನಾವು ಏಕಾಂಗಿ ಆಗ್ಬಿಟ್ವಿ. ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ. ನಂಗೆ ತುಂಬ ನೋವಿಂದ ನಾನು ಇದನ್ನು ಹೇಳ್ತೀನಿ. ನಾವಲ್ಲಿ ಎಲ್ಲ ಸಿನಿಮಾ ಪ್ರತಿಯೊಂದು ಕಲ್ಚರ್ ಜೊತೆಯಲ್ಲಿ ಒಟ್ಟೊಟ್ಟಿಗೆ ಕೂಡ ನಾವು ನೋಡ್ತಿದ್ವಿ, ಬೆಳಿತಿದ್ವಿ. ಆ ಸಿನಿಮಾ ಕಲ್ಚರ್ಗಳನ್ನು ನಾವು ಕಾಣ್ತಾ ಇದ್ವಿ. ಇಲ್ಲಿಗೆ ಬಂದ ತಕ್ಷಣನೇ ನೋಡಿ, ಪ್ರತಿಯೊಂದು ಕೂಡ ಇಲ್ಲಿ ನಂತರ ದಿನಗಳಲ್ಲಿ ಎಲ್ಲ ಕಟ್ಟಿರೋದು, ಇಲ್ಲಿ ಬೆಳೆದಿರೋದು. ಆದರೆ ಇಲ್ಲಿ ನಾವು ಒಂಟಿ ಆಗ್ಬಿಟ್ವಿ, ಇಂಡಸ್ಟ್ರಿ ಒಂಟಿ ಆಯಿತು. ಆಗ ಒಂದು ಮರದ ಕೆಳಗಡೆ ಕನ್ನಡದವರು, ತೆಲುಗಿನವರು, ತಮಿಳ್ನವರು, ಹಿಂದಿಯವರು, ಮಲಯಾಳಂ, ಗುಜರಾತಿ, ಪಂಜಾಬಿ ಎಲ್ಲ ಭಾಷಾ ಚಿತ್ರಗಳು ಕೂಡ ಒಟ್ಟಿಗೆ ಸ್ಕ್ರಿಪ್ಟ್ ರೈಟರ್ಸು, ಸ್ಕ್ರೀನ್ ಪ್ಲೇ ರೈಟರ್ಸು, ಅವ್ರ ಭಾಷೆಯಲ್ಲಿ ಏನು ಸಿನಿಮಾ ನಡೀತಿದೆ, ಇವ್ರ ಭಾಷೆಯಲ್ಲಿ ಏನು ನಡೀತಿದೆ, ಇದು ಯಾಕೆ ಈ ಸಿನಿಮಾ ಯಾಕೆ ಹಿಟ್ಟಾಯಿತು, ಇದು ಯಾತಕ್ಕೆ ಆಗಲಿಲ್ಲ, ಆಮೇಲೆ ಅಲ್ಲಿ ಏನು ಪಾಲಿಸಿ ಇದೆ, ಇಲ್ಲಿ ಏನು ಪಾಲಿಸಿ ಇದೆ, ಈ ಥರದ ಮಾತುಗಳು ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಮರದ ಕೆಳಗಡೆ ನಡೀತಿತ್ತು. ಸರ್, ನಾವು ಅವತ್ತಿನ ಕಾಲದಲ್ಲಿ ನಾನು ಹೇಳ್ತಿರೋದು 75ನೇ ಇಸ್ವಿದ ಕತೆ ನಾನು ಹೇಳ್ತಿರೋದು. ಎಂಥ ಸುಂದರವಾಗಿತ್ತು ಗೊತ್ತಾ ಸರ್, ಒಂದು ಕಲಾವಿದರುಗಳು ಒಬ್ಬರನ್ನೊಬ್ಬರು ಗೌರವಿಸ್ಕೊಳ್ಳೋದಾಗ್ಲಿ, ಆಮೇಲೆ ಎಲ್ಲ ಒಟ್ಟಿಗೆ ಸೇರೋದಾಗ್ಲಿ. ಕಾರಣ ಸ್ಟುಡಿಯೋ ಕಲ್ಚರು. ಆವತ್ತು ಚಿತ್ರನಗರಿ ಎಲ್ಲ ಇರಲಿಲ್ಲ, ಸ್ಟುಡಿಯೋಗಳು, ಎಷ್ಟು ಸ್ಟುಡಿಯೋಗಳು ಸರ್. ಆಮೇಲೆ ಒಂದು ಇದರಲ್ಲಿ ಪ್ರಸಾದ್ ಅವ್ರದ್ದು ಎಷ್ಟು ಸ್ಟುಡಿಯೋಗಳು, ಅದರಲ್ಲಿ ಅಷ್ಟು ಸ್ಟುಡಿಯೋಗಳಲ್ಲಿ ಎಲ್ಲರೂ ದೊಡ್ಡ ದಿಲೀಪ್ ಕುಮಾರ್ ಅಲ್ಲೇ ಬರಬೇಕು, ನಾಗೇಶ್ವರ ಅವರು ಅಲ್ಲೇ ಬರಬೇಕು, ಎನ್ ಟಿ ರಾಮರಾವ್ ಅಲ್ಲೇ ಬರಬೇಕು, ಈ ಕಡೆಯಿಂದ ಯಾರು ಕೇರಳದ್ದು ಮಲಯಾಳಮ್ಮು ಮಮ್ಮೂಟಿ ಮೋಹನ್ಲಾಲ್ ಅವಾಗಿರ್ಲಿಲ್ಲ, ಇವರೆಲ್ಲ ಇದ್ರಲ್ಲ, ಪ್ರೇಮ್ ನಜೀರ್ ಅವರೆಲ್ಲ ಎಂತೆಂಥ ಲೆಜೆಂಡ್ಸು ಸರ್. ಅಲ್ಲಿಯೇ ಸೇರಿಕೊಂಡು ಸಿನಿಮಾದ ಬಗ್ಗೆ ಯಾವ್ಯಾವ ರೀತಿಯಲ್ಲಿ ಚರ್ಚೆಗಳಾಗೋದು, ಇದೆಲ್ಲ ಅವರೆಲ್ಲ ಒಟ್ಟಿಗೆ ಸೇರ್ತಿದ್ವಿ, ಒಟ್ಟಿಗೆ ಬೆಳಿತಿದ್ವಿ. ಆದರೆ ಇವತ್ತೇನಾಗೋಯ್ತು ನೋಡಿ, ನಮ್ಮನೇಲಿ ಕರ್ಕೊಂಬಂದ್ರ ನಾವು ಯಾರನ್ನ ಕೇಳೋದು? ಇಲ್ಲಿ ಯಾರ ಜೊತೆಯಲ್ಲಿ ಸ್ಪಂದನೆಯೇ ಇಲ್ಲ. ಯಾಕೆಂದರೆ ನಮಗೀಗ ಅಫ್ಕೋರ್ಸ್ ಪುಣ್ಯಕ್ಕೆ ಮೊಬೈಲ್ ಇದೆ, ಇದು TV ಇದೆ, ಏನು ಸಿನಿಮಾ ಇದು ಕೈಯಲ್ಲಿ ಒಂದು ಪಾಯಿಂಟಲ್ಲಿ ನಿಮ್ಗೆ ಸಿಗುತ್ತೆ. ಆದರೆ ಒಂದು ಮನುಷ್ಯನನ್ನು ಎದುರಿಗೆ ನೋಡೋದಕ್ಕೂ, ಲೈವ್ ನೋಡೋದಕ್ಕೂ, ಅದು ಯಾರೋ ಫೀಡ್ ಮಾಡಿರೋದು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇಲ್ವಾ ಸರ್? ಸೊ ಆ ಥರ ನಮಗೆ ನಾವು ಏಕಾಂಗಿ ಆದ್ವಿ. ನಮಗೆ ಚಿತ್ರನಗರಿ ಕೊಡ್ತೀವಿ ಅಂದರು, ಇಲ್ಲಿ ಕೊಡ್ತೀನಿ ಅಂತ 333 ಎಕರೆ ತೋರಿಸಿ ಅದನ್ನು ಕಿತ್ಕೊಂಡ್ಬಿಟ್ರು. ನಮ್ಗಿಲ್ದೇ ಹೆಸರುಘಟ್ಟ ನಮ್ಗಿಲ್ದೇ ಇದ್ದಂಗಾಯ್ತು. ಪುಣ್ಯಕ್ಕೆ ಇವಾಗ ಮುಖ್ಯಮಂತ್ರಿಯವರು 160 ಎಕರೆ ಅಲ್ಲಿ ಇದೆ ಅಂತ ಹೇಳ್ತಾರೆ, ಮೈಸೂರಿನಲ್ಲಿ. ಅದೊಂದು ನಮಗೆ ಕೊಟ್ಬಿಟ್ರೆ, ಮುಖ್ಯಮಂತ್ರಿಯವರು ಕೇಳಿದ್ದೀವಿ, ಬೇಗ ಶಂಕುಸ್ಥಾಪನೆ ಮಾಡಿ ಸರ್, ನಮ್ಮ ಒಂದು 50 ಎಕರೆ ಜಾಗ ನಮ್ಮ ಕಾರ್ಮಿಕರಿಗೆ, ಮತ್ತು ಅದನ್ನು ಇವತ್ತವರೆಗೂ ಒಂದು ಸೂರಿಲ್ಲ ಸರ್, ಇಷ್ಟು ಜನಕ್ಕೆ ಕಾರ್ಮಿಕರಿಗೆ ಕೊಡಿ. ಹಾಗೆ ಇವರಿಗೆ, ನಮ್ಮ ಟೆಕ್ನಿಷಿಯನ್ಸ್ಗೆ, ಅಲ್ಲಿರ್ತಕ್ಕಂಥವ್ರು ಹೋಗಿ ಪೋಸ್ಟ್ ಪ್ರೊಡಕ್ಷನ್ ಹೋಗಿ ವಾಪಸ್ ಬರುವಾಗ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೆಲ್ಲನೂ ಅವಕಾಶ ಮಾಡಿಕೊಡಿ. ಒಂದು ಗ್ರಾಫಿಕ್ ಪಾರ್ಕ್ ಮಾಡಿ,
ಇವತ್ತೆಲ್ಲ ಸ್ಟುಡಿಯೋನೂ ಕೂಡ ಏನಂತಂದರೆ ಮೂವೇಬಲ್ ಸ್ಟುಡಿಯೋಗಳಾಗಿದೆ. ಅದಕ್ಕೇನು ಅಂತಹ ಒಂದು ದೊಡ್ಡ ಇದು ಬೇಡ. ಬಟ್ ಈ ಮೂವೇಬಲ್ ಸ್ಟುಡಿಯೋಗೂ ಕೂಡ ಮಲ್ಟಿಪಲ್ ಸ್ಟುಡಿಯೋಸ್ ಬೇಕು. ಅಲ್ಲಿ ಏನಾಗಿದೆ, ಬೇರೆ ಕಡೆ ಎಲ್ಲ ಹೇಗೆ ನೀವು ವರ್ಲ್ಡಲ್ಲಿರುವಂಥ ಚಿತ್ರನಗರಿಗಳೆಲ್ಲ ಏನಂತಂದರೆ ಟೊಪೋಗ್ರಫಿಕಲಿ ನಿಮಗೆ ಇಲ್ಲೇನು ಶೂಟಿಂಗ್ ಆಗ್ತಿದೆ ಅದು ಹಿಂದ್ಗಡೆ ಕಾಣಿಸ್ತಿರ್ಲಿಲ್ಲ, ಮತ್ತೆ ಅದು ಕೇಳಿಸ್ತಿರ್ಲಿಲ್ಲ. ಇದು ಬೇರೆ ಲ್ಯಾಂಡ್ ಆಗಿದೆ. ಇದಕ್ಕೆಲ್ಲವನ್ನು ಇವಾಗ ನೀವು ಮಾಡಬೇಕಾಗತ್ತೆ, ತಯಾರು ಮಾಡಬೇಕಾಗತ್ತೆ. ನಮಗೇನು ಬೇಕು, ಚಿತ್ರೀಕರಣಕ್ಕೆ ಟ್ರೈನು ಹಾಕಬೇಕಾಗತ್ತೆ, ಚಿತ್ರೀಕರಣಕ್ಕೆ ಕೊಡೋದಿಲ್ಲ. ನಂತರ ಏರ್ಪೋರ್ಟು ಇದು ಬೇಕು ನಮಗೆ. ಇಂಪಾರ್ಟೆಂಟು ಏನು ನ್ಯಾಯಾಲಯ, ಅದು ಕೋರ್ಟ್ ಕೊಡಲ್ಲ, ಪೊಲೀಸ್ ಸ್ಟೇಷನ್ ಕೊಡಲ್ಲ, ಆಯಿತಾ. ಈ ಥರದ ದೇವಸ್ಥಾನಗಳು, ಯಾವುದಾದ್ರೂ ದೇವಸ್ಥಾನಗಳು ಸೆಟ್ ಹಾಕಬೇಕು. ಆಮೇಲೆ ಸ್ಟ್ರೀಟ್ ಸೆಟ್ಗಳು, ತರಾವರಿ ಸ್ಟ್ರೀಟ್ ಸೆಟ್ಗಳು ಬೇಕಾಗತ್ತೆ. ಓಕೆ, ಇಂಥದ್ದೆಲ್ಲ ನಮಗೆ ರೂಪಿಸ್ಬೇಕಾಗತ್ತೆ. ಇಂಥದ್ದೆಲ್ಲ ರೂಪಿಸ್ಬೇಕು ಅಂತಂದರೆ ಅಲ್ಲಿ ಅದಕ್ಕೆ ಸರಿಯಾಗಿ ಮಾಡಬೇಕಾಗತ್ತೆ. ಆಮೇಲೆ ನಮ್ಮ ಕಲಾವಿದರು ಬಂದರೆ ಅಲ್ಲೇ ಉಳ್ಕೊಳ್ಳೋಕ್ಕೆ, ಬೇರೆ ಕಡೆ ದೇಶದಿಂದ ಯಾರಾದರೂ ಬಂದರೂ ಕೂಡ ಕಡೆಯಿಂದ ಬಂದರೆ ಅವರೆಲ್ಲರಿಗೂ ಉಳ್ಕೊಳ್ಳೋಕ್ಕೆ 5 ಸ್ಟಾರ್ ಹೋಟ್ಲು ಬೇಕಾಗತ್ತೆ. ಈ ವ್ಯವಸ್ಥೆಗಳೆಲ್ಲವೂ ಕೂಡ. ಆಮೇಲೆ ಈ ಅದು ಅಮ್ಯೂಸ್ಮೆಂಟ್ ಪಾರ್ಕು ಆ ಥರದ್ದು ಏನಾದರೂ ಮಾಡೋದಾದರೆ ಅದನ್ನು ಮಾಡಿಸ್ಬೇಕಾಗತ್ತೆ. ಏನು ಕಾಯ್ತಾ ಇದ್ದೀವಿ ಸರ್. ಹೀಗೆ ರೈತ ಆಕಾಶ ನೋಡ್ತಾನಲ್ಲ ಹಾಗೆ ಮಳೆನ, ಹೌದು, ಹಾಗೆ ನಾವು ಕೂಡ ಹೀಗೆ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವ್ರನ್ನ ಹೀಗೆ ಇಟ್ಕೊಂಡು ಹಿಂಗೆ ಕೈ ಇಟ್ಕೊಂಡು ಕಾಯ್ತಿದ್ದೀವಿ ಸರ್. ಯಾವುದೇ ಸರ್ಕಾರ ಬರಲಿ ಸರ್, ಸರ್ಕಾರಗಳು ಯಾವತ್ತೂ ಕೂಡ ಚಿತ್ರರಂಗನ ಪೋಷಣೆ ಮಾಡಿದೆ. ಇವತ್ತು ನಾನು ಮಾತಾಡಬಾರ್ದು, ಕೋರ್ಟಲ್ಲಿದೆ 200 ರೂಪಾಯಿ ಟಿಕೆಟ್ ಬಗ್ಗೆ. ಹೊರಗಡೆ ಬಂದು ಆಂಧ್ರದಲ್ಲಿ ನೋಡಿ 200 ರೂಪಾಯಿ ಮಲ್ಟಿಪ್ಲೆಕ್ಸ್ಗೆ, ತಮಿಳ್ನಾಡು ನೋಡಿ 150 ರೂಪಾಯಿ, ಕೇರಳದಲ್ಲೂ ಅಷ್ಟೇ. ಈಗ ನೀವು ಹೇಳಿ, ನಾವೇನು ತಪ್ಪು ಮಾಡಿದ್ದೀವಿ? ಕಲಾವಿದರನ್ನು ಬೆಳೆಸ್ಬೇಕು, ತಂತ್ರಜ್ಞರು ಬೆಳೆಸ್ಬೇಕು, ಟೆಕ್ನಿಷಿಯನ್ಸನ್ನ ಬೆಳೆಸ್ಬೇಕು. ನಿಮಗೆ ಪ್ರತಿ ಒಂದು ವಿಭಾಗನೂ ಬೆಳೆಸಿದ್ರೆ ಆ ಮೂಲಕ ನಮಗೆ ನಮ್ಮ ಆಡಿಯನ್ಸ್ ಬರ್ತಾರಲ್ಲ, ಅದನ್ನು ನಾವು ಮಾಡೇ ಇಲ್ವಲ್ಲ ಸರ್. ನಮ್ಗೆ ಅಲ್ಲಿ ತುಂಬ ನೋವಾಗುತ್ತೆ. ಎಷ್ಟು ವಿತರಕರು ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರಲ್ವ. ಒಂದೇ ಒಂದು ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ, ಒಬ್ರಿಗೂ ಕೂಡ ಒಂದು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೇನು ಕೂಡ ಇಲ್ಲ. ನಮ್ಮವ್ರ ಕೊಡುಗೆಯನ್ನು ಕೂಡ ಕೊಡಬೇಕು ಅಂತಂದರೆ ನೀವು ನಮಗೊಂದು ಅವಕಾಶ ಕೊಡಲೇಬೇಕಾಗತ್ತೆ. ಇಲ್ಲಿ ನಮ್ಗೆ 2 ಚಾಲೆಂಜ್ ಇದೆ. ಹೊಸ ನಿರ್ಮಾಪಕರನ್ನು ಗೆಲ್ಲಿಸೋದು ಒಂದು, ಸಿನಿಮಾ ಮಾಡದೆ ಮನೆಯಲ್ಲೇ ಕೂತಿರ್ತಕ್ಕಂಥ ಹಳೆಯ ನಿರ್ಮಾಪಕರನ್ನ ಮತ್ತೆ ವಾಪಸ್ಸು ಇಲ್ಲಿಗೆ ತಂದು ಸಿನಿಮಾ ಮಾಡಿಸೋದು. ಇವೆರಡು ಚಾಲೆಂಜ್ ಇಂಡಸ್ಟ್ರಿ ನೋಡಿ ಸರ್. 70ರ ದಶಕವನ್ನು ತರಬೇಕು, ಆ ಥರದ್ದೊಂದು ದಿನ ಬರಲಿ ಅಂತ ಕಾಯೋದು.